ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಗೋ ಏರ್ಲೈನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜುಲೈ ಟು ಸೆಪ್ಟೆಂಬರ್ 2022 12,498 crores. ಜುಲೈ ಟು ಸೆಪ್ಟೆಂಬರ್ 2023 14,944 crores, 20% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 1,585 ಕೋಟಿ ಲಾಸ್ ಇತ್ತು, ಈ ಸತಿ 188 ಕೋಟಿ ಪ್ರಾಫಿಟ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸು, ಇಂಪ್ರೂವ್ಮೆಂಟ್ ಆಗಿದೆ ರಿಸಲ್ಟ್ಸಲ್ಲಿ, ಹಾಗೂ ರಿಸಲ್ಟ್ಸ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಶೇರ್ಸು ಸೋಮವಾರ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, ಏರ್ ಇಂಡಿಯಾ ಟು ಆ್ಯಡ್ 30 ಏರ್ಕ್ರಾಫ್ಟ್ ಟು ಇಟ್ಸ್ ಫ್ಲೀಟ್ ಬೈ ಮಾರ್ಚ್. ಏರ್ ಇಂಡಿಯಾ ಅನೌನ್ಸ್ ಮಾಡಿದ್ದಾರೆ 30 ಏರ್ಕ್ರಾಫ್ಟ್ ಅವರಿಗೆ ಅಡಿಷ್ನಲ್ ಆಗಿ ಅವರ ಫ್ಲೀಟಲ್ಲಿ ಆ್ಯಡ್ ಮಾಡ್ಕೊಳ್ತಾರೆ ಬೈ ಮಾರ್ಚ್ 2024. ಹಾಗೂ ಇದರಿಂದ ಅವರ ವೀಕ್ಲಿ ಫ್ಲೈಟ್ಸು 400 ಜಾಸ್ತಿ ಆಗುತ್ತೆ ನೆಕ್ಸ್ಟ್ 6 ಮಂತ್ಸಲ್ಲಿ. ಈ ಏರ್ಕ್ರಾಫ್ಟ್ಸು ಕೆಲವು ನ್ಯಾರೋ ಬಾಡಿ ಏರ್ಕ್ರಾಫ್ಟ್ಸು, ಕೆಲವು ವೈಡ್ ಬಾಡಿ ಏರ್ಕ್ರಾಫ್ಟ್ಸು ಅವ್ರಿಗೆ ಸಿಗ್ತಾ ಇದೆ. ಹಾಗೂ ಸದ್ಯಕ್ಕೆ ಅವರ ಹತ್ರ 120 ಏರ್ಕ್ರಾಫ್ಟ್ಸ್ ಇದೆ, ಹಾಗೂ 2,900 ಫ್ಲೈಟ್ಸ್ ಪರ್ ವೀಕ್ ಓಡಿಸ್ತಾ ಇದ್ದಾರೆ. ಈ 400 ಹೊಸ ಫ್ಲೈಟ್ಸ್ ಲಾಂಚ್ ಮಾಡ್ತಾ ಇದ್ದಲ್ಲಿ 200 ಫ್ಲೈಟ್ಸು ಡೊಮೆಸ್ಟಿಕ್ಕಿಗೆ ಯೂಸ್ ಮಾಡ್ತಾರೆ, ಹಾಗೂ 200 ರೂಟ್ಸು ಇಂಟರ್ನ್ಯಾಷನಲ್ ಫ್ಲೈಟ್ಸಿಗೆ ರನ್ ಆಗುತ್ತೆ. ನ್ಯೂಸ್ ನಂಬರ್ 3, MRF ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಸೆಪ್ಟೆಂಬರ್ 2022 5,826 crores, ಸೆಪ್ಟೆಂಬರ್ 2023 6,217 crores, 7% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 130 ಕೋಟಿಯಿಂದ 587 crores ಆಗಿದೆ, 352% ಜಾಸ್ತಿ ಆಗಿದೆ. ಯಾಕಂದರೆ ರಾ ಮೆಟೀರಿಯಲ್ ಕಾಸ್ಟ್ ಸ್ವಲ್ಪ ಕಮ್ಮಿ ಆಗಿತ್ತು. ಗುಡ್ ಪರ್ಫಾರ್ಮೆನ್ಸ್ ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಶೇರ್ಸು ಸೋಮವಾರ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 4, SBI ಕ್ವಾರ್ಟರ್ಲಿ ರಿಸಲ್ಟ್ಸು. ನೆಟ್ ಪ್ರಾಫಿಟ್ಟು 2022 ಸೆಪ್ಟೆಂಬರ್ 15,297 crores, ಸೆಪ್ಟೆಂಬರ್ 2023 16,648 crores, 9% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು ಇಂಪ್ರೂವ್ ಆಗಿದೆ, 0.8%ಇಂದ 0.64% ಬಂದಿದೆ. ಈ ರಿಸಲ್ಟ್ಸು ಒಳ್ಳೆ ರಿಸಲ್ಟ್ಸು, ಹಾಗೂ ಬೆಟರ್ ದನ್ ಅನಲಿಸ್ಟ್ ಎಸ್ಟಿಮೇಟು. ಮೋಸ್ಟ್ಲಿ ಮಂಡೇ ಪಾಸಿಟಿವ್ ಆಗಿ ಓಪನ್ ಆಗ್ಬೋದು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸು 21,400 crores ಜಾಸ್ತಿ ಆಗಿದೆ ಲಾಸ್ಟ್ ವೀಕಲ್ಲಿ, ಆ್ಯಸ್ ಆನ್ ಎಂಡಿಂಗ್ 27 ಅಕ್ಟೋಬರು. ಹಾಗೂ ಸದ್ಯಕ್ಕೆ ಇಂಡಿಯಾದ ಫಾರೆಕ್ಸ್ ರಿಸರ್ವ್ಸು 48.74 lakh crores ಇದೆ. ಬೈಜು ಅವರ ಕಂಪ್ನಿ ಆಪರೇಟಿಂಗ್ ಲಾಸ್ ಅಂತ 2,253 crores ರಿಪೋರ್ಟ್ ಮಾಡಿದ್ದಾರೆ. ರೆವಿನ್ಯೂ 3,569 crores ರಿಪೋರ್ಟ್ ಮಾಡಿದ್ದಾರೆ. ಇದು ಫೈನಾನ್ಷಿಯಲ್ ಇಯರ್ 2021-22ಗೆ. ಆ್ಯಕ್ಚುಲಿ 21-22 ಫೈನಾನ್ಷಿಯಲ್ ರಿಸಲ್ಟ್ಸು ಲಾಂಗ್ ಬ್ಯಾಕ್ 1.5 ವರ್ಷ ಹಿಂದೆ ರಿಲೀಸ್ ಆಗಬೇಕಿತ್ತು, ಡಿಲೇ ಮಾಡ್ತಿದ್ರು, ಏನೋ ಪ್ರಾಬ್ಲಮ್ಸ್ ಇದೆ ಕಂಪ್ನಿಲಿ ಅಂತ. ಈಗ ರಿಲೀಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಟೈಮ್ ಅಷ್ಟೊಳಗೆ 2022-23 ರಿಸಲ್ಟ್ಸು ಅನೌನ್ಸ್ ಆಗಿರಬೇಕು. ಮುಖೇಶ್ ಅಂಬಾನಿಗೆ ಫ್ರೆಶ್ ಥ್ರೆಟ್ ಇಮೇಲ್ಸ್ ಬಂದಿದೆ. ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ನಮಗೆ 400 ಕೋಟಿ ಕೊಟ್ಟಿಲ್ಲ ಅಂದರೆ ನಿಮ್ಮ ಲೈಫು ಡೇಂಜರಲ್ಲಿ ಇರ್ತದೆ ಅಂತ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ಅವರು ಮುಂಬೈ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಲಾಸ್ಟ್ ವೀಕು ನಾನು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದೆ. ಆವಾಗ ಸ್ಮಾಲರ್ ಅಮೌಂಟ್ ಕ್ಲೇಮ್ ಮಾಡ್ತಾಯಿದ್ರು. ಈಗ ಯಾರೋ 400 crores ಕೇಳ್ತಾ ಇದ್ದಾರೆ ಮುಖೇಶ್ ಅಂಬಾನಿ ಅಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.